ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಐಎಸ್ಬಿಆರ್ ಶೈಕ್ಷಣಿಕ ಸಮೂಹ ಸಂಸ್ಥೆಗಳ ಪದವಿ ಮತ್ತು ಕಾನೂನು ತರಗತಿಗಳ ಆರಂಭೋತ್ಸವ ಕಾರ್ಯಕ್ರಮವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಜಸ್ಟಿಸ್ ಇಎಸ್ ಇಂದ್ರೇಶ್ ಅವರು ಉದ್ಘಾಟಿಸಿದರು. ಇನ್ನು ರಾಮಕೃಷ್ಣ ಆಶ್ರಮದ ಸ್ವಾಮಿ ಅಭಯಾನಂದ ಮಹಾರಾಜ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನ, ಸತತ ಅಭ್ಯಾಸದಿಂದ ಗೆಲುವು ಪಡೆಯಲು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಾಧನೆಯತ್ತ ಗಮನ ಹರಿಸಬೇಕು ಮತ್ತು ಸಾಧನೆಯನ್ನ ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕು. ಕಾನೂನು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದ್ದು, ಹೀಗಾಗಿ ಕಾನೂನು ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ವಹಿಸಿ ನ್ಯಾಯದ ಪರ ನಿಲ್ಲಬೇಕು ಎಂದು ಹೇಳಿದರು. ಹಾಗೆಯೇ ಐಎಸ್ಬಿಆರ್ ಶೈಕ್ಷಣಿಕ ಸಮೂಹ ಸಂಸ್ಥೆಯ ಡಾಕ್ಟರ್ ಮನೀಶ್ ಕೊತಾರಿಯಾ ಅವರು ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬುದು ನಮ್ಮ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಉತ್ತಮ ಅವಕಾಶಗಳನ್ನು ನೀಡಿದ್ದು, ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಐಐಎಸ್ಸಿ ವೀರಣ್ಣ ಕಮಾರ್, ಕಾಲೇಜಸ್ ಎಲ್ಲ ಇದೆ, PU, ಗ್ರ್ಯಾಜುಯೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನು ಎಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಗ್ರ್ಯಾಜುಯೇಷನ್ ಲೆವೆಲ್ ಸ್ಟೂಡೆಂಟ್ಸ್ಗೆ ಭಾಳ ಒಳ್ಳೆ ಮಾರ್ಗದರ್ಶನ ಬೇಕಾಗಿದೆ. ಯಾಕೆಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ ಬರೋ ಅಷ್ಟರಲ್ಲಿ ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ ಏನು ಮಾಡಬೇಕು ಮುಂದೆ ಅನ್ನೋದು. ಅದೇ ಗ್ರ್ಯಾಜುಯೇಷನ್ ಲೆವೆಲ್ನಲ್ಲಿ ಇನ್ನೂ ಅಂಥ ಕ್ಲಾರಿಟಿ ಇರೋದಿಲ್ಲ, ಬಟ್ ಒಳ್ಳೊಳ್ಳೆ ಡ್ರೀಮ್ಸ್ ಇರುತ್ತೆ, ಒಂಥರ ಕನಸು ಕಾಣ್ಕೊಂಡು ಬರ್ತಾರೆ. ಅದನ್ನು ಅವರ ಕರೆಕ್ಟಾಗಿದೆಯಾ ಅವರ ತಿಳುವಳಿಕೆ ಅಥವಾ ಅವ್ರಿಗೆ ಬೇರೆ ಮಾರ್ಗದರ್ಶನ ಬೇಕೆನ್ನೋದೆಲ್ಲ ನಾವು ಗ್ರ್ಯಾಜುಯೇಷನ್ ಲೆವೆಲ್ನಲ್ಲಿ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಇಟ್ಕೊಂಡು ISBRನಲ್ಲಿ ಗ್ರ್ಯಾಜುಯೇಷನ್ ಲೆವೆಲ್ನಲ್ಲಿ ಬರೀ ಒಂದು ಅಕಾಡೆಮಿಕ್ಸೇ ಅಂದೇ ಅಲ್ಲ, ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತೀವಿ. ಆ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಏನು ಮಾಡಬೇಕು ಅನ್ನೋ ಅಭಿಪ್ರಾಯ ಬಂದ ನಂತರ ಅವ್ರಿಗೆ ಅದಕ್ಕೆ ಸರಿಯಾದ ತಿಳುವಳಿಕೆ ಕೊಡ್ತೀವಿ. ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ಲ, ಅದರ್ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಕೆರಿಯರ್ ಓರಿಯೆಂಟೇಷನ್ ಕೊಡ್ತೀವಿ. ಅವರು ಅದೇ ರೀತಿ ಏನಾದ್ರು ಎಂಟ್ರಪ್ರನರ್ಸ್ ಆಗಬೇಕು ಅಂದರೆ ಅದಕ್ಕೂ ಕೂಡ ಒಳ್ಳೆ ತರಬೇತಿ ಕೊಡ್ತಾಯಿದ್ದೀವಿ. ಅದರಿಂದ ನಮ್ಮಲ್ಲಿ ಬರುವಂಥ ಹುಡುಗರು ಒಳ್ಳೆ ಉಪಯೋಗ ಪಡ್ಕೊಂಡು ಚೆನ್ನಾಗಿ ಮುಂದುವರಿತಾ ಇದೆ. IIITBಯ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಕುಮಾರ್, ಯುನೈಟೆಡ್ ಸಂಸ್ಥೆಯ ಪೂನಂ ನಮಜೋಶಿ, ಐಎಸ್ಬಿಆರ್ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮನೀಶ್ ಕೊತಾರಿಯಾ, ಆಡಳಿತ ಮಂಡಳಿಯ ತಪನ್ ನಾಯಕ್, ಲಕ್ಷ್ಮೀನಾರಾಯಣ್, ನರಸಯ್ಯ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. This is the one of the most prestigious educational institution in our Bangalore, which is offering UG and law courses for after PU plus students, I think. This program has been conducted very well, and it's really conveying a profound message to our younger generation, especially who have attended this session. It will be a wonderful impact on their personal and professional and educational field. In future, they may go ahead and explore their professional field and learning, teaching experiences. This campus is so vast and huge and full of all the facilities. The founder, our Manish ji, is young and energetic, very dynamic, has come from his native Hubli and established a huge educational institution, very prestigious institution like this. I feel proud of him because of his great achievement. Today is a very important day for Bangalore Education Trust, for ISBR group of institutions, ISBR Law College and ISBR College. We are seeing more than 250 students join this program today, and they have come not only from across Karnataka but across India. All of them have come here to shape their career. The best thing is they are going to be the future lawyers, future advocates, future company heads, and to lead the country to the next level. This program today is dedicated to Vikasit Bharat. The whole intention is to see that the moment India completes its 100 years, India is really Vikasit. India is a developed nation. The faculty has been very proud today because today's students have got gold medals, faculty have got gold medals, and they are going to lead it to the next level. The best thing about today's program was we had from the High Court, we had people from the ashram, we had people
from Indian Institution of Science. We have people from Triple ITB